ಆರೋಪ ಮಾಡ್ತಿರ್ಬೋದು ಅಷ್ಟೇ, ಸಿಗಿಸ್ಲಿಕ್ಕೆ ಅವ್ರ ಕೈಲಿ ಏನಿಲ್ಲ, ಅವರು ಅಥಾರಿಟಿ ಅಲ್ಲ. ಅದು ನ್ಯಾಯಬದ್ಧವಾಗಿ ಇಡಿ ಮಾಡಿದ್ರೆ ನಾವೆಲ್ಲ ಆಸೆ ಇಟ್ಕೊಂಡಿದ್ವಿ. ಅದು ಹೇಳಲಿಕ್ಕಾಗೋಲ್ಲ, ಅದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳಿರೋಲ್ಲ, ಪ್ರೂವ್ ಮಾಡಲಿಕ್ಕಾಗೋಲ್ಲ. ಇಡೀ ದುರುಪಯೋಗ ಅಂತ ನಾವೆಲ್ಲೂ ಪ್ರೂವ್ ಮಾಡಲಿಕ್ಕಾಗೋಲ್ಲ. ಈ ಮೂಡಾ ಪ್ರಕರಣದಲ್ಲಿ ಕೇವಲ 14 ಸೈಟ್ಗಳ ಬಗ್ಗೆ ಮಾತ್ರ ರೈಸ್ ಮಾಡ್ತಾರೆ, 114 ಸೈಟ್ಗಳ ಬಗ್ಗೆ ಏನು ರೈಸ್ ಮಾಡ್ತಾ ಇಲ್ಲ. ಅದೇ ರಾಜಕೀಯ. ನಾನು ಈಗಲೇ ಆರೋಪ ಮಾಡಿದ್ದೀನಿ, ರಾಜಕೀಯ ಇದೆ ಅಂತ ಆರೋಪ ಮಾಡಿದರು, ನಾವು ಮಾಡಿದ್ವಿ, ಎಲ್ಲರೂ ಮಾಡಿದ್ದಾರೆ. ಅಲ್ಲಿ ಸುಮಾರು 2,000 ಸೈಟ್ ಹಂಚಿಕೆ ಆಗಿದೆ 20 ವರ್ಷಗಳಲ್ಲಿ. ಅದು ಈಗ ಸಿಮ್ಲೇರ ಇದ್ದಾರೆ, ಇದೇ ಥರನೇ ಇದ್ದಾವೆ ಕೇಸ್. ಅದು ಯಾವುದೂ ಬೆಳಕಿಗೆ ಬರೋದಿಲ್ಲ. ಸಿ ಎಮ್ ಅವ್ರದ್ದು ಬರೆದಿದ್ದು ಅದು ರಾಜಕೀಯ ಅಂತ ನಾವು ಹೇಳಿದ್ವಿ, ಮುಂಚೆನೇ ಹೇಳಿದ್ದೀವಿ, ರಾಜಕೀಯ ಪ್ರೇರಿತ. ಕೆಪಿಸಿಸಿ ಅಧ್ಯಕ್ಷರು ಸಾಕಷ್ಟು ಸಭೆ ಅದು ನಾವು ಹೇಳಿಲ್ಲ. ನಾವು KPCC ನೇಮಿಸುವಂಥ ಅಧಿಕಾರ ನಮಗಿಲ್ಲ, ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಅದು ಸಮಯ ಬಂದಾಗ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಅವಕಾಶ ಇಲ್ಲ, ಚರ್ಚೆನೇ ಇಲ್ಲ. ಅದಿನ್ನೂ ಅದ್ರ ಬಗ್ಗೆ ಚರ್ಚೆ ಬಂದಾಗ ಚರ್ಚೆ ಮಾಡೋಣ, ಈಗ ಚರ್ಚೆ ಅಂತ ಇಲ್ಲ. ಬೇರೆ ಬೇರೆ ದೇಶದ ಬೇರೆ ಬೇರೆ ರಾಜ್ಯದಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಬದಲಾವಣೆ ಆಗಿದೆ, ಬೇರೆ ನೇಮಕ ಮಾಡಿದರೆ ಕರ್ನಾಟಕದಲ್ಲಿ ಮಾಡೋಕ್ಕೂ ಪ್ರಸ್ತಾಪ ಆಗಿದೆ. ಖರ್ಗೆ ಅವರಿಗೆ ಅವ್ರು ಹೇಳಿದಾರೆ, ಅದೇ ಹೇಳಿದಾರಂತ ಅದ್ರ ಬಗ್ಗೆ ಆ್ಯಕ್ಷನ್ ತೊಗೋತಾರೆ ಅವ್ರು ಹೇಳಿದ ಮ್ಯಾಗೆ ಟೈಮ್ ತೊಗೋಬೋದು, ಯಾಕಂದ್ರೆ ತಕ್ಷಣ ಮಾಡ್ಲಿಕ್ಕೆ ಆಗಲಿಕ್ಕಿಲ್ಲ. ಅದು ಯಾವಾಗ ಮಾಡ್ಬೇಕಂತ ನಿರ್ಧಾರ ಅವ್ರು ಮಾಡ್ತಾರೆ, ಕಾದು ನೋಡೋಣ. ನಾವು ಆಕಾಂಕ್ಷಿ ಇಲ್ಲ, ಪಾತ್ರ ಬಂದಾಗ ಚರ್ಚೆ ಬಂದಾಗ ಬಂದಾಗ ಸಂದರ್ಭ ಸನ್ನಿವೇಶ ಬಂದಾಗ ನೋಡೋಣ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ತಮಗೆ ಆಗಬೇಕು ಅಂತ ಹಿಂಬಾಲಕರು ನಾಯಕರು ಸಾಕಷ್ಟು ಯಾವ ಥರ ಎಲ್ಲರೂ ಆಸೆ ಪಡ್ತಾರೆ. ಅವ್ರ ಬೆಂಬಲಿಗರು ಸ್ವಾಭಾವಿಕ ಎಲ್ಲರ ಕಡೆ ಅವ್ರವ್ರ ಬೆಂಬಲಿಗರಿಗೆ ಮುಖ್ಯಮಂತ್ರಿ ಆಗಬೇಕು, ಅಧ್ಯಕ್ಷ ಆಗಬೇಕು, ಮಂತ್ರಿ ಆಗಬೇಕಂತ ಸ್ವಾಭಾವಿಕವಾಗಿ ಅವರು ಬೆಂಬಲ ವ್ಯಕ್ತ ಮಾಡ್ತಾರೆ. ಬಜೆಟ್ ನಂತರ CM ಬದಲಾವಣೆ ವಿಚಾರ, ಸಚಿವ ಸಂಪುಟ ಪುನರ್ರಚನೆ, ಅದೆಲ್ಲ ನೋಡ್ರಿ ನಮ್ಮ ವ್ಯಾಪ್ತಿಗೆಲ್ಲ ತಿಳಿದ್ವಿ ನಾವು. ಅಧ್ಯಕ್ಷ ಬದಲಾವಣೆ, ಮುಖ್ಯಮಂತ್ರಿ ಬದಲಾವಣೆ, ಅದು ಇದು ನಮ್ಮ ವ್ಯಾಪ್ತಿಗೆ ಬರೋಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.